ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 5ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಅನ್ನುವಂತಹ ಚಾಪ್ಟರ್ ಇಂದ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಇವರು ಮತದಾರ ವರ್ಗದ ಭಾಗವಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಇವರು ಮತದಾರ ವರ್ಗದ ಭಾಗವಲ್ಲ. ಓಕೆ, ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಕೇಂದ್ರ ಸಂಸತ್ ಸದಸ್ಯರು, ಆಪ್ಷನ್ ಬಿ ಎಲ್ಲಾ ರಾಜ್ಯಗಳ ವಿಧಾನಸಭಾ ಸದಸ್ಯರು, ಆಪ್ಷನ್ ಸಿ ದೆಹಲಿ, ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಸದಸ್ಯರು ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರು. ಓಕೆ, ರಾಷ್ಟ್ರಾಧ್ಯಕ್ಷರು ಸಂವಿಧಾನದ 54 ಮತ್ತು 55ನೇ ವಿಧಿಯಲ್ಲಿ ರಾಷ್ಟ್ರಾಧ್ಯಕ್ಷರ ಚುನಾಯಿಸುವ ವಿಧಾನವನ್ನ ತಿಳಿಸಲಾಗಿದೆ. ಯಾವ ವಿಧಿ ಮಕ್ಕಳೇ? ಸಂವಿಧಾನದ 54 ಮತ್ತು 55ನೇ ವಿಧಿ. ಇದು ರಾಷ್ಟ್ರಾಧ್ಯಕ್ಷರ ಚುನಾಯಿಸುವ ವಿಧಾನವನ್ನ ತಿಳಿಸಲಾಗಿದೆ. ಓಕೆನಾ? ಸೊ ರಾಷ್ಟ್ರಾಧ್ಯಕ್ಷರನ್ನ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು, ಅಂದ್ರೆ ಕೇಂದ್ರ ಸಂಸತ್ ಸದಸ್ಯರು ಬಂದ್ರು ಅಲ್ವಾ, ಎಲ್ಲಾ ರಾಜ್ಯಗಳ ಮತ್ತು ದೆಹಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ, ದೆಹಲಿ, ಪಾಂಡಿಚೇರಿ ಮತ್ತು ಇತರ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಸದಸ್ಯರು, ಚುನಾಯಿತ ಸದಸ್ಯರಿಂದ ಕೂಡಿದ ವರ್ಗ ಚುನಾಯಿಸುತ್ತೆ. ಓಕೆ, ಸೊ ಈ ಸಂವಿಧಾನದ 54 ಮತ್ತು 55ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ಚುನಾವಣೆಯ ವಿಧಾನವನ್ನ ತಿಳಿಸತ್ತೆ. ರಾಷ್ಟ್ರಾಧ್ಯಕ್ಷರ ಚುನಾಯಿಸುವ ವಿಧಾನವನ್ನ ತಿಳಿಸತ್ತೆ. ಓಕೆ, ಸೊ ಇದರ ಪ್ರಕಾರ ಯಾರ್ಯಾರು ಭಾಗವಹಿಸಬಹುದು? ಕೇಂದ್ರದ ಎರಡೂ ಸದನಗಳ ಸದಸ್ಯರು, ಅಂತಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ, ಕೇಂದ್ರ ಸಂಸತ್ ಸದಸ್ಯರು, ಎಲ್ಲಾ ರಾಜ್ಯಗಳ ಮತ್ತು ದೆಹಲಿ, ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಸದಸ್ಯರು. ಹಾಗಾದರೆ ಯಾರು ಈ ಚುನಾವಣೆಯಲ್ಲಿ ಮತವರ್ಗದ ಭಾಗವಲ್ಲ? ಆಪ್ಷನ್ ಡಿ ಎಲ್ಲಾ ವಿಧಾನ ಪರಿಷತ್ ಸದಸ್ಯರು. ವಿಧಾನ ಪರಿಷತ್ ಸದಸ್ಯರು ಈ ಚುನಾವಣೆಯಲ್ಲಿ ಮತದಾರ ವರ್ಗದ ಭಾಗ ಅಲ್ಲ. ಓಕೆ,